ಶುಭೋದಯಗಳು. ಇಂದು ನಾವು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನವನ್ನು ಆಚರಿಸುತ್ತಿದ್ದೇವೆ. 1831ರಲ್ಲಿ ಜನಿಸಿದ ಇವರು ಸಾವಿತ್ರಿಬಾಯಿಗೆ ಓದಲು ಬರೆಯಲು ಸಹಾಯ ಮಾಡಿದರು. ಆ ಕಾಲದಲ್ಲಿ ಮಹಿಳೆಯರು ಮತ್ತು ದಲಿತರಿಗೆ ಶಿಕ್ಷಣ ನೀಡುವುದನ್ನು ಸಮಾಜ ಒಪ್ಪುತ್ತಿರಲಿಲ್ಲ. ಆದರೂ ಸಾವಿತ್ರಿಬಾಯಿ ಹಿಂಜರಿಯಲಿಲ್ಲ. 1840ರಲ್ಲಿ ಅವರ 8ನೇ ವಯಸ್ಸಿನಲ್ಲಿ 13 ವರ್ಷದ ಜ್ಯೋತಿರಾವ್ ಫುಲೆ ಅವರನ್ನು ವಿವಾಹವಾದರು. ಸಾವಿತ್ರಿಬಾಯಿ ಫುಲೆ ಅವರಿಗೆ ಪತಿ ಮೊದಲ ಶಿಕ್ಷಣ ಕಲಿಸಿ ನಂತರ ವಿಠಲ್ ಶಾಲೆಯಲ್ಲಿ ಶಿಕ್ಷಣ ತರಬೇತಿ ನೀಡಿದರು. ಫುಲೆ ದಂಪತಿಗಳು ಶೂದ್ರರು, ಅತಿಶೂದ್ರರು ಹಾಗೂ ಮಹಿಳೆಯರಿಗೆ ಶಿಕ್ಷಣಕ್ಕಾಗಿ ಅಂದಿನ ಕಾಲದಲ್ಲಿ 14 ಶಾಲೆಗಳನ್ನು ತೆರೆದರು. ಅವರು ಆಗಿನ ಮಹಿಳಾ ಶಿಕ್ಷಣದಿಂದ ಮತ್ತು ಜಾತಿ ಸಮಸ್ಯೆಗಳನ್ನು ವಿರುದ್ಧ ಹೋರಾಟಗಾರತೆ. 1947ರಲ್ಲಿ ಇವರು ಶ್ರೀಮತಿ ಮಿಚಲ್ ಅವರ ನಾರ್ಮಲ್ ಶಾಲೆಯಲ್ಲಿ ಶಿಕ್ಷಕಿಯ ತರಬೇತಿ ಪಡೆದರು. ಅವರಿಗೆ 17 ವರ್ಷ ವಯಸ್ಸು. ಆಗಿನ ಕಾಲದಲ್ಲಿ ಮಹಿಳೆ ಶಿಕ್ಷಕಿಯಾಗುವುದು ಧರ್ಮಕ್ಕೆ ವಿರುದ್ಧವೆಂದು ಕಿಡಿಗೇಡಿಗಳು ಅವರ ಮೇಲೆ ಸಗಣಿಕಲ್ಲು ಕೆಸರು ತೂರುತ್ತಿದ್ದರು. ಇದಕ್ಕೆ ಧೃತಿಗೆಡದ ಸಾವಿತ್ರಿಯವರು ಯಾವಾಗಲೂ ತಮ್ಮ ಚೀಲದಲ್ಲಿ ಒಂದು ಸೀರೆಯನ್ನು ಇಟ್ಟುಕೊಂಡೋಗುತ್ತಿದ್ದರು. 1848ರಿಂದ 1852ರ ಅವಧಿಯಲ್ಲಿ 18 ಪಾಠಶಾಲೆಗಳನ್ನು ಫುಲೆ ದಂಪತಿಗಳು ತೆರೆದರು. ಈ ಎಲ್ಲ ಸಾಧನೆಗಳನ್ನು ಪರಿಗಣಿಸಿ ಬ್ರಿಟಿಷ್ ಸರ್ಕಾರ ಇವರಿಗೆ ಇಂಡಿಯನ್ ಫಸ್ಟ್ ಲೇಡಿ ಟೀಚರ್ ಎಂದು ಅಭಿನಂದಿಸಿದರು. ಧನ್ಯವಾದಗಳು.